ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಪ್ರೇಮಶಂಕರ್. ಸೊ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ನಿಮ್ಮನೆಯಲ್ಲೂ ಕೂಡ ಒಂದು ಪುಟ್ಟ ಬೇಬಿ ಇದ್ದೇ ಇರುತ್ತೆ. ಸೊ ಹೇಗಿದೆ ನಿಮ್ ಬೇಬಿ? ಐ ಹೋಪ್ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ನಾನು ಆಲ್ರೆಡಿ 6th ಮಂತ್ ಬೇಬಿಗೆ, 7 to 8 ಮಂತ್ ಬೇಬೀಸ್ಗೆ, ಹಾಗೆ 9 to 10th ಮಂತ್ ಬೇಬೀಸ್ಗೆ ಏನೇನೆಲ್ಲ ಫುಡ್ ಕೊಡ್ಬೋದು ಅಂತ ಆಲ್ರೆಡಿ ವಿಡಿಯೋಸ್ ನ ಮಾಡಿದ್ದೀನಿ. ಸೊ ತುಂಬಾ ಜನಕ್ಕೆ ಆ ವಿಡಿಯೋಸ್ ಇಷ್ಟ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ, ಇಲ್ಲಿ ವಿಡಿಯೋಸ್ ಲಿಸ್ಟ್ ಅನ್ನೇ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಅಂತಾನೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ, ನೀವು ಕೂಡ ಚೆಕ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋನಲ್ಲಿ 1 ವರ್ಷ ಮೇಲಿರುವಂತ ಮಕ್ಕಳಿಗೆ ನಾವು ಅವರಿಗೆ ಸೊಪ್ಪು ತರಕಾರಿಗಳನ್ನ ಹೇಗೆ ಕೊಡ್ಬೋದು ಅಂತ ಒಂದು 4 ರೆಸಿಪೀಸ್ ನಲ್ಲಿ ಇವಾಗ ನಾನು ನಿಮ್ಗೆ ತಿಳಿಸ್ತೀನಿ. ಸೊ 6th ಮಂತ್ ಅಲ್ಲಿ ನಾವು ವೆಜಿಟೇಬಲ್ಸ್ ನ ಪ್ಯೂರಿ ಮಾಡಿ ಕೊಡ್ತಾ ಇದ್ವಿ. 7 to 8 ಮಂತ್, 9 to 10th ಮಂತ್ ಅಲ್ಲಿ ನೀಟಾಗಿ ಮ್ಯಾಶ್ ಮಾಡಿ ಕೊಡ್ತಾ ಇದ್ವಿ. ಬಟ್ ಈಗ 1 ವರ್ಷದ ಮೇಲಾಗಿದೆ ಅಲ್ವಾ ಮಗುಗೆ, ಆಲ್ಮೋಸ್ಟ್ ತುಂಬಾ ಮಕ್ಕಳಿಗೆ ಹಲ್ ಬಂದಿರತ್ತೆ. ಇಂಥ ಟೈಮ್ ಅಲ್ಲಿ ನಾವು ಅವ್ರಿಗೆ ಜಗ್ಗಿಯುವಂತ ಆಹಾರನ ಕೊಡ್ಬೇಕು. ಸೊ 1 ವರ್ಷದ ಮೇಲಿದೆ ಮಗುಗೆ ಅಂದ್ರೆ ಅಫ್ಕೋರ್ಸ್ ಆ ಮಗುಗೆ ನಾವು ಎಲ್ಲಾ ತರದ ತರಕಾರಿನ, ಸೊಪ್ಪುಗಳನ್ನ ಹಾಗೆ ಹಣ್ಣುಗಳನ್ನ ಕೊಡ್ಬೋದು. ಇವತ್ ನಾನ್ ನಿಮ್ಗೆ ಈ ವಿಡಿಯೋನಲ್ಲಿ ಕೆಲವೊಂದು ತರಕಾರಿಗಳನ್ನ, ಸೊಪ್ಪನ್ನ ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ನಿಮ್ಗೆ ಜಸ್ಟ್ ಒಂದು ರಫ್ ಐಡಿಯಾ ಬರೋದಕ್ಕಷ್ಟೇನೆ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡದೆ ರೆಸಿಪಿ ಯಾವ್ದೆಲ್ಲ ಇದೆ ಅಂತ ನೋಡೋಣ. ರೆಸಿಪಿ ಆಲೂಗಡ್ಡೆನ ಯೂಸ್ ಮಾಡಿ ಹೇಗೆ ಮಗುಗೆ ಅಡುಗೆನ ರೆಡಿ ಮಾಡ್ಬೋದು ಅಂತ ನೋಡೋಣ. ತುಂಬ ವೆರೈಟಿನಲ್ಲಿ ಮಾಡ್ಬೋದು. ನಾನಿಲ್ಲಿ ಆಲೂಗಡ್ಡೆ ಯೂಸ್ ಮಾಡಿ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಬೇಯಿಸಿರೋಂಥ ಆಲೂಗಡ್ಡೆದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಕೊತ್ತಂಬರಿ, ಕರಿಬೇವು ಇದಿಷ್ಟನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಯೂಶಲ್ ಆಗಿ ಚಿಕ್ಕ ಮಕ್ಕಳಿಗೆ ನಾವು ಅಡುಗೆ ಮಾಡುವಾಗ ಆದಷ್ಟು ಸ್ಟೀಲ್ ಪಾತ್ರೆನಲ್ಲೇ ಮಾಡಬೇಕು ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ. ಸೊ ಸ್ಟೀಲ್ ಪಾತ್ರೆನಲ್ಲಿ ಮಾಡುವಾಗ ತಳ ಬೇಗ ಸೀದೋಗುತ್ತೆ, ಹಾಗಾಗಿ ಸ್ವಲ್ಪ ಸಣ್ಣ ಉರಿನಲ್ಲಿ ಇಟ್ಕೊಂಡು ಮಾಡಬೇಕು. ಸೊ ಇವಾಗ ಸ್ಟೀಲ್ ಪಾತ್ರೆನಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೆ. ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಕರಿಬೇವನ್ನ ಹಾಕಿ ಅದು ಚಟಪಟ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮ್ಯಾಟೊನು ಹಾಕಿ ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅಂದರೆ ಚಿಟಿಕೆಯಷ್ಟು ಅರಿಶಿನ, ಚಿಟಿಕೆಯಷ್ಟು ಕಾಳು ಮೆಣಸಿನ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಸೊ ಮಗುಗೆ ನಾವು ಅಡುಗೆ ರೆಡಿ ಮಾಡ್ತಾ ಇರುವಾಗ ಕಾಳು ಮೆಣಸಿನ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ಅಂದರೆ ಪದೇ ಪದೇ ಯೂಸ್ ಮಾಡೋದ್ರಿಂದ ಮಗುಗೆ ಶೀತ, ಕೆಮ್ಮು, ಜ್ವರ ಇದೆಲ್ಲ ಬರೋದು ಕಡಿಮೆ ಆಗುತ್ತೆ ಅಂತಾರೆ. ಹಾಗಾಗಿ ಇನ್ನು ಜೀರಿಗೆ ಪೌಡರ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಅವೆಲ್ಲ ಲೈಟಾಗಿ ಫ್ರೈ ಆದಮೇಲೆ ನಾನು ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಫ್ರೈ ಮಾಡಿಕೊಂಡೆ. ಸೊ ಯೂಶಲ್ ಆಗಿ ಪಲಾವ್ ಅಥವಾ ಕಿಚಡಿ ಮಾಡುವಾಗ ಅಕ್ಕಿನ ಹಾಗೆ ಫ್ರೈ ಮಾಡಿ ನಾವು ಆಮೇಲೆ ನೀರು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ಅದಾದಮೇಲೆ ಅರ್ಧ ಲೋಟ ನೀರನ್ನು ಹಾಕಿ ಇದನ್ನು ಕುದಿಸ್ತಾ ಇದ್ದೀನಿ. ಸೊ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರ ತ್ರಿಬ್ಬಲಷ್ಟು ನೀರು ತೊಗೋಬೇಕು. ಆವಾಗ ಕಿಚಡಿ ಮೆತ್ತಗೆ ಬರುತ್ತೆ, ಅಂದರೆ ಅನ್ನ ಅಥವಾ ಅದರಲ್ಲಿ ಹಾಕಿರೋ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ. ಸೊ 3/4 ಭಾಗ ಇದು ಬೆಂದಿದೆ ಅಂದಾಗ ನಾನು ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಾವು ಆಲೂಗಡ್ಡೆನ ಬೇಯಿಸಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕಬೇಕು ಅಂತ ಇದ್ದರೆ ಅಕ್ಕಿನ ಹಾಕ್ತೀವಲ್ವ ಅದ್ರ ಜೊತೆಗೇನೆ ಹಾಕಿ ಬೇಯಿಸ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಇನ್ನು ನಿಮ್ಮ ಮಗು ಖಾರನ ತಿನ್ನುತ್ತೆ ಅನ್ನೋದಾದರೆ ಖಾರದ ಕ್ವಾಂಟಿಟಿನ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ನಮ್ಮ ಆಲೂಗಡ್ಡೆ ಕಿಚಡಿ ರೆಡಿಯಾಗಿದೆ. ಸೊ ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ಮಗು ತುಂಬಾನೇ ಇಷ್ಟಪಟ್ಟು ತಿನ್ನುತ್ತೆ. ಎಲ್ಲಿದ್ದದು ಚಿನ್ನ 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 ಎಲ್ಲಿದ್ದಾವು? ಕಲ್ಲು ಕೊಡು. ಎಲ್ಲೈತಿ ಕಲ್ಲು? ಗೋಲಿ ತಕ್ಕೊಡು, ಅಮ್ಮಗೆ ತಕ್ಕೊಡು. ಇದಲ್ಲ ಅದು. ಸೊ ಇವಾಗ ನೆಕ್ಸ್ಟ್ ರೆಸಿಪಿ ನೋಡೋಣ. ನಾನಿಲ್ಲಿ ಸ್ವಲ್ಪ ಬೀನ್ಸು, ಕ್ಯಾರೆಟು ಹಾಗೆ ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. 2 ಎಲೆಯಷ್ಟು ಕರಿಬೇವು, ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ 3 ಪೀಸ್ನಷ್ಟು ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಹಾಗೆಯೇ ಕೊತ್ತಂಬರಿ. ಇದ್ರ ಜೊತೆಗೆ ನಾನು ಅಕ್ಕಿ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ರೋಲ್ಡ್ ಓಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಯೋಗ ಬಾರೋರ್ದು, ತುಂಬಾ ಚೆನ್ನಾಗಿದೆ. ಈಗ ಒಂದು ಸ್ಟೀಲ್ ಪಾತ್ರೆನಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆನ ಹಾಕಿ ಸ್ವಲ್ಪ ಚಟಪಟ ಸಿಡಿದ ನಂತರ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಅದೇ ನಾವು ಕಾಳು ಮೆಣಸು ಪೌಡರ್ನ ಕೂಡ ಯೂಸ್ ಮಾಡ್ಬೋದು, ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಹಾಗೆ ಖಾರದ ಪುಡಿನೂ ಕೂಡ ಯೂಸ್ ಮಾಡ್ಬೋದು. ಬಟ್ ಎಲ್ಲದನ್ನು ನಮ್ಮ ಮಗು ಎಷ್ಟು ತಿನ್ನುತ್ತೋ ಅದ್ರ ಬೇಸ್ ಮೇಲೆ ಹಾಕ್ಕೋಬೇಕು. ಹಾಗೆಯೇ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇನ್ನು ಸ್ವಲ್ಪ ಟೊಮ್ಯಾಟೊನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋಂಥ ಅಷ್ಟು ತರಕಾರಿಗಳನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾವು ಬಟಾಣಿ ಕಾಳು, ಹಸಿ ಬಟಾಣಿ ಕಾಳು ಇರುತ್ತಲ್ವ, ಅದನ್ನು ಯೂಸ್ ಮಾಡ್ಬೋದು. ಕಾಳು, ಮೊಳಕೆ ಕಟ್ಟಿದ ಕಾಳುಗಳನ್ನು ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಮನೆಯಲ್ಲಿ ಯಾವ ತರಕಾರಿ ಅವೈಲೇಬಲ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಈಗ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಹಾಗೆ ಚಿಟಿಕೆಯಷ್ಟು ಕಾಳು ಮೆಣಸು ಪೌಡ್ರು ಅಂದರೆ ಪೆಪ್ಪರ್ ಪೌಡರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ತರಕಾರಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸಿದ್ದೀನಿ. ಈಗ ಇದಕ್ಕೆ ಒಂದು ಮುಟ್ಕೆಯಷ್ಟು ರೋಲ್ಡ್ ಓಟ್ಸನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಟಿದ್ವಲ್ವ ಅದನ್ನು ಕೂಡ ಇವಾಗಲೇ ಹಾಕ್ಬಿಡ್ತೀನಿ. ಸೊ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಹಾಕಿದ್ರೆ ಮಗು ಬಾಯಲ್ಲಿ ಸಿಗುತ್ತಲ್ವ, ಕೆಲವೊಂದು ಮಕ್ಕಳು ಉಬ್ಳಿಸ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಂಚೆನೇ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ರೆ ಕೊತ್ತಂಬರಿ ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಇದನ್ನೆಲ್ಲ ಹಾಕಿ ಸಣ್ಣ ಉರಿನಲ್ಲಿ ಇಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ರೋಲ್ಡ್ ಓಟ್ಸ್ ಕಿಚಡಿ ಕೂಡ ರೆಡಿ ಆಯಿತು. ನಾನಿಲ್ಲಿ ಓಟ್ಸ್ ಯೂಸ್ ಮಾಡಿರೋ ಜಾಗದಲ್ಲಿ ನೀವು ಅಕ್ಕಿ, ಬಾರ್ಲಿ ಹಾಗೆ ನೀವು ಮಗುಗೆ ಆಲ್ರೆಡಿ ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನು ಕೊಡ್ತಾ ಇದ್ದೀರಾ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋದು ಆಲ್ಮೋಸ್ಟ್ ಕಿಚಡಿಗಳ ರೆಸಿಪಿನೇ. ಇನ್ನು ಪ್ಯಾನ್ ಕೇಕ್ ಮಾಡ್ಬೋದು, ಉಪ್ಪಿಟ್ಟು, ಈ ರೀತಿ ವೆರೈಟಿ ಅಡುಗೆಗಳನ್ನು ನಾವು ಮಕ್ಳಿಗೆ ಮಾಡಿ ತಿನ್ನಿಸ್ಬೋದು. ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಅದನ್ನು ಕೂಡ ಹಾಕ್ತೀನಿ. ಈಗ ನೆಕ್ಸ್ಟ್ ರೆಸಿಪಿ ನೋಡೋಣ ಏನು ಮಾಡ್ತಾ ಇದ್ದೀನಿ ಅಂತ. ಯೂಶುವಲ್ ಆಗಿ ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಮಕ್ಕಳಿಗೆ ಕೊಡ್ತೀವಿ, ಬಟ್ ಹೀರೆಕಾಯಿನ ಕೊಡೋದನ್ನ ಮರಿತೀವಿ. ಸೊ ಇದೆಲ್ಲ ನಾರಿನಂಶ ಇರುವಂಥ ತರಕಾರಿಗಳೆಲ್ಲ, ಇದನ್ನು ಕೂಡ ನಾವು ಮಕ್ಕಳಿಗೆ ಕೊಡ್ಬೋದು. ಸೊ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ ಚಟಪಟ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಟೊಮ್ಯಾಟೊ ಮತ್ತು ಹೀರೆಕಾಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲೇ ಇದೆಲ್ಲ ಫ್ರೈ ಆದರೆ ರುಚಿ ಚೆನ್ನಾಗಿರುತ್ತೆ. ಆನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕಾಳು ಮೆಣಸು ಪೌಡರ್, ಪೆಪ್ಪರ್ ಪೌಡರ್ನ ನಾನು ಯೂಶುವಲ್ ಆಗಿ ಯಾವುದೇ ಕಿಚಡಿ, ಪ್ಯಾನ್ ಕೇಕ್ ಮಾಡಿದ್ರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಸೊ ಅದಾದಮೇಲೆ ರುಚಿಗೆ ಇನ್ನಷ್ಟು ಸ್ವಲ್ಪ ಖಾರ ಇರಲಿ ಅಂತ ಖಾರದ ಪುಡಿನ ಕೂಡ ಯೂಸ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ, ಇದೆಲ್ಲದನ್ನು ಹಾಕಿ ನೀಟಾಗಿ ನೀರನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ 2 ರೆಸಿಪೀಸ್ನಲ್ಲೂ ಜಸ್ಟ್ ನಾನು ಅಕ್ಕಿ ಮತ್ತು ತರಕಾರಿ ಅಷ್ಟೇ ತೋರಿಸಿದೆ ಅಲ್ವಾ. ಈಗ ಬೇಳೆಗಳನ್ನು ಕೂಡ ಯೂಸ್ ಮಾಡ್ಬೋದು ಅನ್ನೋದಕ್ಕಾಗಿ ಇಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಹೆಸರು ಬೇಳೆನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ, ಇನ್ನು ಮೈಸೂರು ಬೇಳೆ ಅಂತ ಕರೀತಾರಲ್ವ, ಇದನ್ನೆಲ್ಲ ನಾವು ಮಕ್ಕಳಿಗೆ ಕೊಡ್ಬೋದು. ಸೊ ಆಲ್ರೆಡಿ ನೀವು ಕಡಲೆ ಬೇಳೆನೂ ಕೊಡೋದಕ್ಕೆ ಶುರು ಮಾಡಿದ್ದೀರಾ ಅಂದರೆ ಅದು ಕೂಡ ತುಂಬಾ ಒಳ್ಳೆಯದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಹೀರೆಕಾಯ್ದು ಕಿಚಡಿ ಕೂಡ ರೆಡಿ ಆಯಿತು. ತುಪ್ಪನ ಸ್ಟಾರ್ಟಿಂಗಲ್ಲಿ ಹಾಕದೇ ಇದ್ದರೆ ಈ ರೀತಿ ಲಾಸ್ಟಲ್ಲೂ ಕೂಡ ಹಾಕಿ ಮಕ್ಕಳಿಗೆ ತಿನ್ನಿಸ್ಬೋದು. ಒಟ್ಟಿನಲ್ಲಿ ರೆಗ್ಯುಲರ್ ಆಗಿ ಚಿಕ್ಕ ಮಕ್ಕಳಿಗೆ ತುಪ್ಪ ಹಾಕಿ ತಿನ್ನಿಸೋದ್ರಿಂದ ಅವ್ರ ಹೆಲ್ತ್ಗೆ ಒಳ್ಳೆಯದು, ಹಾಗೆಯೇ ಅವ್ರ ಬೋನ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ. ಇನ್ನು ಶೀತ, ಕೆಮ್ಮು ಈ ರೀತಿ ಆದಾಗ 2 ಡೇಸ್ ಬಿಟ್ಟು ನಂತರ ನಾವು ಮತ್ತೆ ತುಪ್ಪ ಹಾಕಿ ಕೊಡ್ಬೋದು. ಈಗ ತರಕಾರಿಗಳು, ಬೇಳೆ, ಕಾಳುಗಳು, ಅಕ್ಕಿ ಮತ್ತು ಓಟ್ಸು ಇದೆಲ್ಲದನ್ನು ಹೇಗೆ ನಾವು ಮಕ್ಕಳಿಗೆ ಕೊಡ್ಬೋದು ಅಂತ ನೋಡಾಯಿತು. ಇನ್ನು ಸೊಪ್ಪನ್ನು ನಾವು ಹೇಗೆ ಕೊಡಬೇಕು, ಯಾವ ಸೊಪ್ಪನ್ನು ಕೊಡ್ಬೋದು ಅಂತಂದರೆ ನಾರ್ಮಲ್ ಆಗಿ ನಾವು ತಿನ್ನುವಂಥ ಅಷ್ಟು ಥರದ ಸೊಪ್ಪುಗಳನ್ನು ನಾವು ಮಕ್ಕಳಿಗೆ ಕೊಡ್ಬೋದು. ಬಟ್ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು, ಹಾಗೆ ಅದು ಆಲ್ಮೋಸ್ಟ್ ಎಲ್ಲ ಥರದ ವೆರೈಟಿ ಅಡುಗೆಗೂ ಕೂಡ ಸೂಟ್ ಆಗುತ್ತೆ. ಸೊ ನಾನೀಗ ಪಾಲಕ್ ಸೊಪ್ಪಿಂದ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಸೇಮ್ ನಾರ್ಮಲ್ ಆಗಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಚಟಪಟ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಇಲ್ಲಿ ಹಾಕಿದ್ದೀನಿ. ಹಾಗೆಯೇ ಈರುಳ್ಳಿನೂ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ತೊಳೆದು ಹೆಚ್ಚಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬಾರ್ದು, ಅದರಲ್ಲಿ ಇನ್ನೂ ಗ್ರೀನ್ ಕಲರ್ ಹಾಗೆ ಇರಬೇಕು, ಆಗ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ಗಳು ಇನ್ನೂ ಹಾಗೆ ಇರುತ್ತೆ. ಸೊ ಅದು ಕೂಡ ಫ್ರೈ ಆದ ನಂತರ ನಾನು
ನಾರ್ಮಲ್ ಆಗಿ ಅಡುಗೆಗೆ ಬೇಯಿಸಿರೋಂಥ ಬೇಳೆನಲ್ಲೇ ಒಂದು ಸ್ವಲ್ಪ ಟೊಮ್ಯಾಟೊನು ತೊಗೊಂಡು ಮ್ಯಾಶ್ ಮಾಡಿ ಅದನ್ನು ಹಾಕಿದ್ದೀನಿ. ಹಾಗೆ ಆಲ್ರೆಡಿ ರೆಡಿ ಆಗಿರುವಂಥ ಅನ್ನನ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೊ ಆಲ್ರೆಡಿ ಬೇಳೆ ಮತ್ತು ಅನ್ನ ಚೆನ್ನಾಗಿ ಬೆಂದಿರುತ್ತಲ್ವ, ಹಾಗಾಗಿ ಇನ್ನು ಜಾಸ್ತಿ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಳುಮೆಣಸು ಪೌಡರು, ಇನ್ನು ಬೇಕು ಅಂದರೆ ಖಾರದ ಪುಡಿ ಅಥವಾ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕೋಬಹುದು. ಹಾಗೆ ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇನ್ನು ನಾನು ಇದರಲ್ಲಿ ಸ್ವಲ್ಪ ಇಂಗನ್ನು ಕೂಡ ಯೂಸ್ ಮಾಡಿದ್ದೀನಿ. ಸೊ ಶೀತ ಈ ವಾತಾವರಣದಲ್ಲಿ ಇಂಗನ್ನು ಯೂಸ್ ಮಾಡಿದ್ರೆ ಶೀತ ಆಗೋದು ಕಡಿಮೆ ಆಗುತ್ತೆ ಅಂತಾರೆ. ಹಾಗಾಗಿ ಇನ್ನು ಇದನ್ನು ಬೇಯಿಸೋದಕ್ಕೆ ಎಕ್ಸ್ಟ್ರಾ ಬೇರೆ ನೀರನ್ನು ಹಾಕಿಲ್ಲ. ಬೇಳೆ ಬೇಯಿಸಿದ ನೀರಿತ್ತಲ್ವ ಅದನ್ನೇ ಹಾಕಿ ಬೇಯಿಸಿದ್ದೀನಿ. ಸೊ ಅನ್ನ ಮತ್ತು ಬೇಳೆ ಆಲ್ರೆಡಿ ಬೆಂದಿರೋದ್ರಿಂದ ಇದು ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳೋದೇ ಇಲ್ಲ. ಇಮಿಡಿಯೇಟ್ ಆಗಿ ನೀವು ಮಗುಗೆ ಈ ರೀತಿ ರೆಡಿ ಮಾಡಿ ಕೊಡಬಹುದು. ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಇದರಲ್ಲಿ ಈ ರೀತಿ ಪೇರೆಂಟಿಂಗ್ ಟಿಪ್ಸು, ಬೇಬೀಸ್ ಫುಡ್ಸು, ಹಾಗೆ ಹೇರ್ ಕೇರು, ಹೆಲ್ತ್ ಕೇರು, ಜೊತೆಗೆ ಸ್ಕಿನ್ ಕೇರು, ನನ್ನ ಡೈಲಿ ವ್ಲಾಗ್ಸ್, ಈ ರೀತಿ ಎಲ್ಲ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಸೊ ಬೆಲ್ ಐಕಾನ್ ನೀವು ಒಂದ್ಸಾರಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಮಿಸ್ ಮಾಡದೆ ಆ ವಿಡಿಯೋನ ನೋಡ್ಬೋದು. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು, ಅದ್ರ ಲಿಂಕ್ ನ ಮೇಲ್ಗಡೆ ಕೊಟ್ಟಿದ್ದೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಥವಾ ಈ ರೀತಿ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.